ದಿನ ಬೆಳಿಗ್ಗೆ ಸಂಜೆ ಆದರೆ ತಿನ್ನಕ್ಕೆ ಏನು ಮಾಡಬೇಕು, ಮನೇಲಿ ಏನು ಅಡುಗೆ ಮಾಡಬೇಕು, ಇದೇ ಯೋಚನೆ ನಡೀತಾ ಇರುತ್ತೆ. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಇದ್ದಾರೆ. ಪ್ರತಿಯೊಬ್ಬರಿಗೂ ಶಕ್ತಿ ಬೇಕು. ಆದರೆ ತುಂಬ ಯೋಚನೆ ಮಾಡಿ ಕೊನೆಗೆ ನಾವು ಮಾಡೋದೇ ಈ ಅಕ್ಕಿ ಗೋಧಿಯಿಂದ ಏನಾದರೂ ಮಾಡಿಬಿಟ್ಟು ಅವ್ರಿಗೆ ತಿನ್ನಿಸ್ತೀವಿ. ಈ ಅಕ್ಕಿ ಗೋಧಿ ಬಗ್ಗೆ ಸಮಸ್ಯೆ ಇಲ್ಲ, ಆದರೆ ನಾವೇನು ತಿಂತೀವಿ ಈ ಅಕ್ಕಿ ಗೋಧಿಗಳು ಇವು ಜೆನೆಟಿಕಲಿ ಮಾಡಿಫೈ ಆಗೋಗಿದ್ದಾವೆ. ಇದನ್ನು ಎಷ್ಟರ ಮಟ್ಟಿಗೆ ಮಾಡಿಫೈ ಮಾಡಿದ್ದೀವಿ ಅಂತಂದರೆ ಇವು ಶಿಲೀಂಧ್ರಗಳನ್ನು, ಬ್ಯಾಕ್ಟೀರಿಯಾಗಳನ್ನ, ಫಂಗಸ್ಗಳನ್ನ ತಡಿಲಿ ಅಂತ ಅಭಿವೃದ್ಧಿಪಡಿಸಿರೋದ್ರ ಪರಿಣಾಮ ಇವನ್ನು ಅತಿ ಹೆಚ್ಚು ತಿನ್ನೋದ್ರಿಂದ ನಮ್ಮ ಹೊಟ್ಟೆಲಿರ್ತಕ್ಕಂತಹ ಗುಡ್ ಬ್ಯಾಕ್ಟೀರಿಯಾಗಳು ಕೂಡ ಸರಿಯಾಗಿ ಜೀರ್ಣಕ್ರಿಯೆಗೆ ಸಹಕಾರಿ ಆಗದೆ ಇವು ನಮ್ಮ ದೇಹದಲ್ಲಿ ಭಾರವನ್ನು ಸೃಷ್ಟಿ ಮಾಡ್ತವೆ. ಜೊತೆಗೆ ನಮ್ಮ ರಕ್ತವನ್ನು ಗಟ್ಟಿಯಾಗಲಿಕ್ಕೆ ಸಹಾಯನೂ ಕೂಡ ಮಾಡ್ತವೆ. ರಕ್ತ ಗಟ್ಟಿ ಆಯ್ತಾ ರಕ್ತ ಸಂಚಾರಕ್ಕೆ ತುಂಬ ದೊಡ್ಡ ತೊಂದರೆ ಉಂಟಾಗುತ್ತೆ. ಅದರ ಪರಿಣಾಮ ನೂರಾರು ಹೊಸ ಥರದ ಕಾಯಿಲೆಗಳು ನಮಗೆ ಸೃಷ್ಟಿ ಆಗ್ತಾ ಹೋಗ್ತವೆ. ಎಷ್ಟು ಆಹಾರ ತಿಂದರೂ ಸುಸ್ತು ಅನಿಸುತ್ತೆ, ಮೈ ಭಾರ ಅನಿಸುತ್ತೆ, ನಮಗೆ ಬೇಕಾದಂತಹ ಗುಡ್ ಹೆಲ್ತ್ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಈ ಕಾರ್ಬೋಹೈಡ್ರೇಟ್ಸ್ ಏನಿದೆ ಇದು ನಮ್ಮ ಆಹಾರದ ಪಿರಮಿಡ್ನ ಬೇಸ್ಮೆಂಟ್ ಅಂತ ಕರಿತೀವಿ. ಈ ಬೇಸ್ಮೆಂಟ್ ಸ್ಟ್ರಾಂಗ್ ಇದ್ದರೆ ಮಾತ್ರ ಅದ್ರ ಮೇಲೆ ನಾವೆಷ್ಟು ದೊಡ್ಡ ಬಿಲ್ಡಿಂಗ್ ಬೇಕಾದರೂ ಕಟ್ಬೋದು, ಏನು ಬೇಕಾದರೂ ಕಟ್ಬೋದು. ಆದರೆ ಇವತ್ತು ಮ್ಯಾಕ್ಸಿಮಮ್ ನಮ್ಮ ಬೇಸ್ಮೆಂಟ್ನೇ ನಾವು ಹಾಳು ಮಾಡಿದ್ದೀವಿ. ಇದಕ್ಕೆ ಪರಿಹಾರ ಏನು? ಸಿರಿಧಾನ್ಯಗಳು ಮಾತ್ರ ಇದಕ್ಕೆ ಪರಿಹಾರ. ಸಿರಿಧಾನ್ಯ ಅಂತ ಅಂತಿದ್ದಂಗೆನೆ ನಮ್ಮ ತಲೆನಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ಸರ್, ತುಂಬ ಸಿರಿಧಾನ್ಯ ಇದೆ, ಯಾವುದನ್ನ ತಿನ್ನಬೇಕು? ಸರ್, ಸಿರಿಧಾನ್ಯಗಳಿಂದ ಅಡುಗೆ ಮಾಡೋದು ಹೇಗೆ? ಸರ್, ಈ ಸಿರಿಧಾನ್ಯಗಳನ್ನ ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು, ಯಾವ ಸಿರಿಧಾನ್ಯದಿಂದ ಯಾವ ಅಡುಗೆನ ಮಾಡಬೇಕು? ಇದನ್ನೆಲ್ಲ ಮನಗಂಡಂತಹ ನಮ್ಮ ಸ್ವದೇಶಿ ದಿಶಾ ಸಂಸ್ಥೆ ನಿಮಗೋಸ್ಕರ ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ಪ್ರಿಪೇರ್ ಮಾಡೋಕ್ಕೆ ಈ ಒಂದು ಮಿಲೆಟ್ ಮಿಕ್ಸ್ಗಳನ್ನ 5 ವೆರೈಟಿನಲ್ಲಿ ನಾವು ನಿಮಗೋಸ್ಕರ ಲಾಂಚ್ ಮಾಡ್ತಿದ್ದೀವಿ. ಇದರಲ್ಲಿ ಎಲ್ಲ ಥರದ ಸಿರಿಧಾನ್ಯಗಳನ್ನ ನಾವು ಬಳಸಿದ್ದೀವಿ. ಜೊತೆಗೆ ಇದನ್ನು ನೀವು ಕ್ವಿಕ್ಕಾಗಿ ಮಾಡಬಹುದು. ಅಂದರೆ 10 ಮಿನಿಟ್ಸ್ ನಿಮ್ಮ ಟೈಮ್ ಸಾಕು. ಇದಕ್ಕೆ ಪ್ರತಿಯೊಂದನ್ನು ಬ್ಯಾಲೆನ್ಸ್ಡ್ ಆಗಿ ನಾವು ಮೇಂಟೈನ್ ಅನ್ನ ಮಾಡಿದ್ದೀವಿ. ಪ್ರಮುಖವಾಗಿ ಸಿರಿಧಾನ್ಯದ ಕೃಷಿಯಲ್ಲಿ ಯಾವುದೇ ರಾಸಾಯನಿಕಗಳು, ಯಾವುದೇ ಕೆಮಿಕಲ್ಸ್ನ ಬಳಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವು ಸೆಲ್ಫ್ ಪ್ರೊಟೆಕ್ಟ್ಗಳಾಗಿದ್ದಾವೆ ಮತ್ತು ಇವು ತುಂಬ ಕಷ್ಟ ಸಹಿಷ್ಣುಗಳಾಗಿರ್ತವೆ. ಮತ್ತು ಇದರಲ್ಲಿ ತುಂಬ ನಾರಿನಾಂಶ, ತುಂಬ ಪೋಷಕಾಂಶಗಳನ್ನ ಕಂಪ್ಯಾರಿಸನ್ನ ಮಾಡ್ತಾ ಇದ್ರೆ ಕಮ್ಮಿ ಆಹಾರದಲ್ಲಿ ಇದರ ಅಕ್ಕಿಯ 10 ಪಟ್ಟು ಪೋಷಕಾಂಶ, ಗೋಧಿಯ 10 ಪಟ್ಟು ಪೋಷಕಾಂಶಗಳಿಂದ ಇದು ಭರ್ಪೂರಾಗಿರುತ್ತೆ. ಇದು ಏನನ್ನ ಸೂಚಿಸುತ್ತೆ ಅಂದರೆ ಕಮ್ಮಿ ಆಹಾರದಲ್ಲೇ ಅತ್ಯಂತ ಹೆಚ್ಚು ಶಕ್ತಿ ಇರುತ್ತೆ. ನಾರಿನಾಂಶ ದೇಹಕ್ಕೆ ಅತಿ ಹೆಚ್ಚು ಹೋಗೋದ್ರಿಂದ ನಮ್ಮ ಗಟ್ ತುಂಬ ಚೆನ್ನಾಗಿರುತ್ತೆ. ಯಾವತ್ತೂ ಮಲಬದ್ಧತೆ ಕಾಡಲ್ಲ. ಡಯಾಬಿಟಿಸ್ ಕೂಡ ನಮಗೆ ಕಂಟ್ರೋಲಿಗೆ ಬರುತ್ತೆ. ದೇಹದ ಮೈಕೈ ತುಂಬ ಸ್ಟ್ರಾಂಗ್ ಆಗುತ್ತೆ. ಮಕ್ಕಳುಗಳು ಕೂಡ ತುಂಬ ಸ್ಟ್ರಾಂಗ್ ಆಗ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೀರ್ಘಕಾಲೀನ ರೋಗಗಳು, ಅದು ಹೆಣ್ಮಕ್ಳು PCOD ಸಮಸ್ಯೆಯಿಂದ ಏನು ಬಳಲ್ತಾ ಇದ್ದಾರೆ ಅದಕ್ಕೆಲ್ಲದಕ್ಕೂ ಪರಿಹಾರ ಈ ಮಿಲೆಟ್ ಆಗುತ್ತೆ. ಅದರಲ್ಲೂ ನಾವು ಈ ಮಿಲೆಟ್ಟಿಂದ 5 ವೆರೈಟಿನ ತಯಾರಿಸಿದ್ದೀವಿ. ಇಡ್ಲಿ, ಪಡ್ಡು, ದೋಸೆ, ದಾಲ್ ಕಿಚಡಿ ಆ್ಯಂಡ್ ಉಪ್ಮಾ. ಒಂದೊಂದಕ್ಕೂ ಒಂದೊಂದು ರೀತಿಯ ಮಿಲೆಟ್ ಕಾಂಬಿನೇಷನನ್ನು ಮಾಡಿದ್ದೀವಿ. ಇಡ್ಲಿ ಮಾಡೋಕ್ಕೆ, ದೋಸೆ ಮಾಡೋಕ್ಕೆ ಮತ್ತು ಪಡ್ಡು ಮಾಡೋಕ್ಕೆ 2 ದಿನದ ಪ್ರಿಪ್ರೇಷನ್ ಬೇಕಂತಿಲ್ಲ. ಜಸ್ಟ್ 10 ಮಿನಿಟ್ಸ್ ಪ್ರಿಪ್ರೇಷನ್ ಸಾಕು. ನೀವು ಪ್ರತಿ ಕ್ಷಣ ಬೇರೆ ಬೇರೆ ಥರದನ್ನ ತಿನ್ನಬೇಕು ಅಂತ. ಮತ್ತು ಎಲ್ಲ ಮಿಲೆಟ್ಸ್ಗಳ್ನೂ ಕೂಡ ನಾವು ತಿನ್ನಬೇಕು. ಯಾಕೆಂದರೆ ಒಂದೊಂದು ಮಿಲೆಟ್ಸಲ್ಲೂ ಒಂದೊಂದು ಪೋಷಕಾಂಶಗಳಿಂದ ಇದು ಕೂಡಿದೆ. ಏರ್ ಟೈಟ್ ತಂತ್ರಜ್ಞಾನದ ಮುಖಾಂತರ ಯಾವುದೇ ಮಾಯ್ಶ್ಚರೈಸರ್ ಹರ್ಟ್ ಮಾಡದ ಹಾಗೆ ಇದು 10 ತಿಂಗಳ ಸೆಲ್ಫ್ ಲೈಫ್ನ ಉಳಿಸ್ಕೊಳುತ್ತೆ. ಅದು ಕೂಡ ಬಜೆಟ್ ಫ್ರೆಂಡ್ಲಿ ಆಗಿ ಪ್ರತಿಯೊಬ್ಬರು ಇದನ್ನು ಬಳಸ್ಬೋದು. ಯಾರು ಮಿಲೆಟ್ನ ದೀರ್ಘಕಾಲಿನವರೆಗೆ ಬಳಸ್ತಾರೋ ಅವರ ದೇಹದ ಪ್ರತಿಯೊಂದು ಅಂಗಗಳು ಕೂಡ ಜಲ್ದಿ ರಿಕವರಿ ಆಗುತ್ತೆ. ಅದು ಎಕ್ಸ್ಪೆಷಲಿ ಯಾರು ಫಿಸಿಕಲಿ ತುಂಬ ಫಿಟ್ನೆಸ್ನ ನೋಡ್ತಾ ಇದ್ದಾರೋ, ಸ್ಪೋರ್ಟ್ಸಲ್ಲಿ ಯಾರಿದ್ದಾರೋ, ಅದು ಜಿಮ್ ಮಾಡೋ ಅಂಥವ್ರು ಯಾರಿದ್ದಾರೋ, ವೆಯ್ಟ್ ಲಾಸ್ ಬಗ್ಗೆ ಯಾರು ತುಂಬ ತಲೆ ಕೆಡಿಸ್ಕೊತಾ ಇದ್ದಾರೋ ಅಂಥವ್ರಿಗಂತೂ ಈ ಮಿಲೆಟ್ಸ್ ಒಂದು ದೊಡ್ಡ ವರದಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಈ ಪ್ರತಿಯೊಂದು ಮಿಶ್ರಣನೂ ಕೂಡ ತುಂಬ ರುಚಿಯಾಗಿ ತಯಾರಿಸಿದ್ದೀವಿ. ಅಂದರೆ ಟೇಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಮನಸೂರೆಗೊಳ್ಳುತ್ತೆ. ಜೊತೆಗೆ ಇದು ಹೆಣ್ಮಕ್ಳುಗಳಿಗೆ ತುಂಬ ಈಸಿ ಇರೋದ್ರಿಂದ ಒತ್ತಡದಲ್ಲಿರೋರು, ಕೆಲ್ಸಕ್ಕೆ ಹೋಗೋರು ಮತ್ತು ಆಚೆಗಡೆ ಒಬ್ಬೊಬ್ಬರೇ ಇರ್ತಕ್ಕಂಥವ್ರು, ಸಿಂಗಲ್ ಲೈಫ್ನ ಲೀಡ್ ಮಾಡ್ತಿರೋರಿಗೆ ಸ್ವದೇಶಿ ದಿಶಾ ಇನ್ಸ್ಟಂಟ್ ಮಿಲೆಟ್ ಮಿಕ್ಸ್ ತುಂಬ ಈಸಿ ಇದೆ, ಟೇಸ್ಟಿ ಇದೆ, ಹೆಲ್ತಿ ಇದೆ.